ಇದ್ರೆ ಇಷ್ಟೊತ್ತಿಗೆ ಅವನ ಎದೆ ಮೇಲೆ ಕಾಲಿಡ್ತಿದ್ದೆ. ಹೌದಲ್ಲ? ಹರಿ ಇಟ್ಟುಕೊಂಡಿದ್ದ ಮಲಗಿಕೊಂಡಿದ್ದ. ಕಾಡು ವನ ಪ್ರದೇಶ ಅಲ್ವಾ, ಹೇಳಲಿಕ್ಕಾಗುದಿಲ್ಲ. ಸೂರ್ಯನ ತಾಪಕ್ಕೆ ಹೆಚ್ಚು ತಪ್ಪಿ ಹೀಗೆ ಬಿದ್ದಿದ್ರೆ ಅಷ್ಟು ತಾಪ ಇಲ್ಲ, ತಂಪುಂಟಲ್ಲ. ಹಾಗಾದ್ರೆ ಇವ ಮಲಗಿದ್ದಾನೆ ಅಂತ ನಾನಿಷ್ಟೊತ್ತು ಎಣಿಸಿಕೊಂಡದ್ದು ಗೊಂಬೆಯ ಅಂತ. ಆಹಾ, ಗೊಂಬೆಯಂತೆ ಮಲಗಿದ್ದ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ರೂಪ ಅಂತ. ಮೂರಲ್ಲಿ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ, ಕೆಲವ್ರನ್ನ ನೋಡಿದ್ದೀರಪ್ಪ. ಆದ್ರೆ ಇಂಥ ರೂಪ ಅಂತ ಕಂಡಿಲ್ಲ ನಾನು. ಇವತ್ತು ಕಂಡಿದ್ದು ಇವತ್ತೇ ಪ್ರಥಮ ಅಂತ ತಪ್ಪಾಗ್ಲಿಕ್ಕಿಲ್ಲ. ಎಂಥ ರೂಪ ನೋಡಿ ನೋಡಿ ನೋಡಿ. ಆ ಮುಖದಲ್ಲಿ ಕ್ಷಾತ್ರ ತೇಜಸ್ಸು ಎಂದು ಕಾಣಿಸ್ತಾ ಉಂಟು. ಹಾಗಾದ್ರೆ ಇವ ಅನ್ಯನಲ್ಲ, ಯಾವುದೋ ಒಂದು ನಾಡಿನ ಅರಸನ ಮಗ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಹೌದೌದು, ಮುಖದಲ್ಲಿ ಛಾತ್ರ ತೇಜಸ್ಸು, ಅಂಗಾಂಗಗಳಿಗೆ ಬಿಗಿದು ಕಟ್ಟಿರುವಂತ ಆ ಆಭರಣಗಳು, ಹೇಳಿ ಬಂದಿರುವಂತ ತುರಗ, ಅದು ಕೂಡ ಉಂಟು, ಸಂದೇಹವೇ ಇಲ್ಲ. ಹೌದಪ್ಪ, ಇವರಲ್ಲಿ ಇವತ್ತು ಈಗ ಮಲಗಿ ನಿದ್ರಿಸ್ತಾ ಇದ್ದಾರಂತಾದ್ರೆ ಅದರಲ್ಲೂ ಎಂತ ಕಾಡುವಂತ ನಿದ್ರೆ ಆವರಿಸಿದೆ ಇವರಿಗೆ. ಗೊತ್ತೇ ಆಗಲಿಲ್ಲ. ನನ್ನ ಗೆಜ್ಜೆ ಶಬ್ದ, ಈ ಬಳೆ ಶಬ್ದ, ಯಾವ ಶಬ್ದವೂ ಅವ್ರಿಗೆ ಬೀಳಲಿಲ್ಲ ನೋಡಿ. ಎಚ್ಚರಿಯೇ ಆಗ್ಲಿಲ್ಲ. ನನ್ನ ಪುಣ್ಯ ಬರಿ. ಯಾಕೆಂತ ಹೇಳಿದ್ರೆ ಈ ಕಾಡಿನಲ್ಲಿ, ಈ ವನದಲ್ಲಿ ಇಷ್ಟೊತ್ತಿ ನಾನಿಲ್ಲಿ ಬರಬೇಕು, ಇವ ಹೀಗೆ ಇಲ್ಲಿ ಮಲಗಬೇಕು, ಇವನನ್ನ ನಾನು ನೋಡ್ಬೇಕು, ಎಲ್ಲ ಇದು ಪೂರ್ವಧರ್ಮದ ಸುಪ್ರಭ ಅಂತ ತಪ್ಪಾಗ್ಲಿಕ್ಕಿಲ್ಲ. ಅಂತಿದ್ರೆ ಖಂಡಿತವಾಗಿಯೂ ಹೌದೌದು. ಅದೆಲ್ಲ ಹೌದು. ಇವನನ್ನು ನೋಡುವಾಗ ನನಗೆ ಯಾಕೆ ಹೀಗಾಗುವುದು? ಹಿಂದಗಾಗಿ ಬರುವೊಮ್ಮೆ ಆಗನಾಚುತ ಹಿಂದಗಾಗಿ ಬರುವ ಒಮ್ಮೆ ಹೇಗೆ ಮಾಡುವನು ಬೇಗ ಸಾರುವಳೊಮ್ಮೆ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ಹಿಂದಗಾಗಿ ಬರುವಳೊಮ್ಮೆ ಬೇಗ ಸಾರುವಳೊಮ್ಮೆ
ಆಲನ ಜೊತೆಯಿಂದಗಾಗಿ ಬರುವಳೊಮ್ಮೆ ಹೇಗೆ ನಡುವೆನೆಂದು ಬೇಗ ನಡುವಳೊಮ್ಮೆ ಹೇಗೆ ಬರುವೆನೆಂದು ಬೇಗ ಸಾರುವ ಒಮ್ಮೆ ರೂಪವ ನೋಡಿ ಬರುವಾನೆ ನಾ ಬರುವಾನೆ ನೈವನ ಪೂಗೋಲನು ಬಾದೆಗೆ ನನಗೆ ಹೀಗಾಗುದು ಅಯ್ಯಯ್ಯೋ ಇಲ್ಲಿವರೆಗೆ ಹೀಗಾಗುದಿಲ್ಲ ನನಗೆ ಇವತ್ತು ಈ ಕ್ಷಣ ಈ ವ್ಯಕ್ತಿಯನ್ನ ನೋಡಿದ ಮೇಲೆ ಹೀಗಾಯ್ತು ಅದು ಹೀಗೂ ಆಗ್ತದೆ ಅಂತ ನನಗೆ ಗೊತ್ತಾಗ್ತದೆ ಈಗ ಮಾತ್ರ ಹೌದಪ್ಪ ನೋಡಿ ಮೈಯೆಲ್ಲ ಬಿಸಿ 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 ಆಗ್ತದೆ ಒಮ್ಮೆಲೆ ತಣ್ಣಗಾಗ್ತದೆ ಹೌದಪ್ಪ ಸೂರ್ಯನ ತಾಪಕ್ಕೆ ಮೈ ಬಿಸಿ ಆಗ್ತದೆ ಅಂತ ಕಳಿಸಿಕೊಳ್ಳೋಣವೇ ಆ ಕ್ಷಣದಲ್ಲಿ ತಣ್ಣಗಾಗಿ ಹೋಗ್ತದೆ ಹೌದು ಇದೇನು ಚಳಿ ಪ್ರಾರಂಭ ಎಣಿಸಿಕೊಂಡಾಗ ಮತ್ತೆ ಮೈಯೆಲ್ಲ ಬಿಸಿ ಆಗುತ್ತೆ ಯಾಕೆ ಗೊತ್ತಾಯ್ತು ಅರ್ಥವಾಯ್ತು ಇಲ್ಲಿ ಇಂಥ ಸುಂದರಾಂಗ ಮಲಗಿರುವಾಗ ಆರೋಗ್ಯ ಸರಿ ಇದ್ದವ್ರಿಗೆ ಯಾರಿಗಾದ್ರೂ ಹೀಗಾಗ್ಲೇಬೇಕು ಕಾರಣ ಏನು ಗೊತ್ತಾ ಮರೆಯಲ್ಲಿ ನಿಂತ ಮನ್ಮತ ಪಂಚ ಶರಗಳನ್ನ ನನ್ನ ಮೇಲೆ ಎಸಿತಾ ಇದ್ದಾನೆ ಸಹಿಸ್ಲಿಕ್ಕೆ ಆಗುವುದಿಲ್ಲ ಅಪ್ಪಪ್ಪ ನೋಡಿ ಮನ್ಮಥನ ರೂಪವನ್ನು ಧಿಕ್ಕರಿಸುವಂತ ರೂಪ ಏನದು ಒಮ್ಮೆ ಹೀಗೆ ಸರಿಯಾಗಿ ಹೋಗಿ ನೋಡ್ಬೇಕು ಅಂತ ಆಸೆ ಆಗ್ತದೆ ಆದ್ರೆ ಭಯ ಆಗ್ತದೆ ನಾಚಿಕೆ ಆಗ್ತದೆ ಎಲ್ಲಾದ್ರೂ ಎಚ್ಚರ ಆದ್ರೆ ಅಲ್ವಾ ಹೀಗೆ ನೋಡ್ತಾ ನಿಂತುಕೊಳ್ಳುವುದಾ ಅದಲ್ಲ ಅದೆಲ್ಲ ಆ ಕಡೆಯಲ್ಲಿ ಇಷ್ಟೊತ್ತು ಇವನ ರೂಪವನ್ನು ನೋಡಿ ನಾನು ವರ್ಣಿಸಿದ್ದೆ ಬಿಟ್ರೆ ಇವನಲ್ಲಿ ಮತ್ತೇನು ವಿಶೇಷ ಉಂಟಂತ ಯಾವುದನ್ನೂ ಗಮನಿಸಲಿಲ್ಲ ಒಮ್ಮೆ ಕಣ್ಣು ಹಾಯಿಸಿ ನೋಡ್ತಾ ಇದ್ದೀನಿ ಸೆರಗಿನಲ್ಲಿ ಏನೋ ಒಂದು ಗಂಟುಂಟಲ್ಲ ಹೌದಲ್ಲ ಅಲ್ಲ ಯಾರ್ಯಾರು ಗಂಟು ನಿಮಗೆ ಗಂಟೆ ನಮ್ಗೆ ಸಿಗೋದು ಕಷ್ಟ ಇನ್ನು ಯಾರ್ಯಾರ ಗಂಟು ನಮಗ್ ಬೇಕಾ ಆದ್ರೆ ಈ ಗಂಟು ಯಾರದ್ದು ಅಂತ ತಿಳಿಬೇಕಿಲ್ಲ ಕುತೂಹಲ ಅಲ್ಲ ಒಂದು ಲೇಖನವನ್ನು ಕಟ್ಟಿ ಗಂಟೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಅದ್ರಲ್ಲೊಂದು ಮುದ್ರೆ ಉಂಟು ನೋಡಿ ಆ ಮುದ್ರೆ ಯಾರದ್ದು ಪತ್ರವಾಹಕನಾಗಿ ಪತ್ರವನ್ನು ವಿತರಿಸುವ ಮನೆ ಮನೆಗೆ ಅವನ ಅದಾಗಿದ್ರೆ ಹೀಗೆ ಸೆರಗಿನಲ್ಲಿ ಗಂಟು ಕಟ್ಟಿ ಬರುವುದಿಲ್ಲ ಖಂಡಿತ ಬರುವುದಿಲ್ಲ ಹೀಗೊಂದು ಚೀಲ ಅದ್ರಲ್ಲಿ ಹಾಕಿ ಕೊಡು ಬರ್ತಾನೆ ಅದೆಲ್ಲ ಅಂತಾಯ್ತು ಅದ್ರಲ್ಲಿರುವಂತ ಮುದ್ರೆಯನ್ನ ಗಮನಿಸಿದಾಗ ಗೊತ್ತಾಯ್ತು ನೋಡಿ ಇದು ಗಂಟು ಯಾರದ್ದು ಅಲ್ಲ ನನ್ನ ಅಪ್ಪನದ್ದೇ ಗಂಟು ಹೌದಪ್ಪ ಮಹಾಮಂತ್ರಿಗಳ ಮುದ್ರಿಕೆ ಅದ್ರಲ್ಲುಂಟು ಹೌದು ಅಪ್ಪನ ಗಂಟು ಅಂತಾದ್ಮೇಲೆ ಅಪ್ಪನ ಗಂಟು ಮಕ್ಕಳಿಗಲ್ದ ಇನ್ಯಾರಿಗೆ ಅಲ್ವಾ ಹಾಗಾದ್ರೆ ಈ ಗಂಟಿನ ಮೇಲೆ ನನಗೆ ಅಧಿಕಾರ ಉಂಟು ಹಕ್ಕು ಹಾಗಾದ್ರೆ ತಲೆಬಿಸಿ ಮಾಡುದಲ್ಲ ಆದಷ್ಟು ಬೇಗ ಆ ಗಂಟನ್ನು ಬಿಡಿಸಿ ನೋಡ್ಬೇಕು ಬಿಸುವಾಗ ಎಲ್ಲಾದ್ರೂ ಎಚ್ಚರ ಆಯ್ತು ಅಂತ ಏನ್ ಮಾಡುದು ಸ್ವಾಮಿ ಅಲ್ವಾ ಆದ್ರೂ ಭಯ ಹೀಗಿದ್ದಲ್ಲ ಅಭ್ಯಾಸ ಇಲ್ಲ ನಮಗೆ ಅದೇ ಅಭ್ಯಾಸ ಮಾಡ್ಕೊಳ್ಳಿ ಅಭ್ಯಾಸ ಆಯ್ತಾ ಅಂತ ಕೆಲಸ ಆಗುದಲ್ಲ ಅವ ಕೈ ಎತ್ತಿದ್ದಾడు ನಾನು ಬೆನ್ನು ಬೇರೆ ಅಂತ ತಿಳಿಸಿಕೊಂಡೆ ಆಗ್ಲಿಲ್ಲ ಮತ್ತೊಮ್ಮೆ ಪ್ರಯತ್ನ ಮಾಡ್ತೇನೆ ಮಾಡಿ ಒಮ್ಮೆ ಕೈ ಮೇಲೆ ಹೋಗ್ತದೆ ಒಮ್ಮೆ ಕಾಲು
ಮೇಲೆ ಹೋಗ್ತದೆ. ಹಾ ಹಾ ಎಷ್ಟೆಷ್ಟೊತ್ತಿಗೆ ಯಾವ್ಯಾವ್ದೆಲ್ಲ ಮೇಲೆ ಹಾ ಹಾ ಯಾರು ಬರ್ಲಿಲ್ಲ, ಯಾರು ನೋಡುದಿಲ್ಲ. ಹೌದಪ್ಪ. ಸಾಕಂತ ತಗ್ರಿ ಅಂತ ನಿಟ್ಟುಸಿರು ಬಿಟ್ಟ ಹಾಗಾಯ್ತು. ಹೌದು. ಎಲ್ಲ ಹೌದು. ಹಾ ಲೇಖನ ಮುದ್ರಿಕೆ ನಮ್ಮ ಅಪ್ಪನದ್ದು. ಹೌದು. ಲೇಖನ ಬರ್ತದ್ದು ಯಾರು, ಒಳಗೆ ವಿಷಯ ಏನಂತ ಅಂತ ನೋಡ್ಬೇಕಲ್ಲ. ಆದಿತ್ತು ನೋಡಿ. ನೋಡೋಣ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಬರ್ತದ್ದು ನಮ್ಮ ಅಪ್ಪ ಅನ್ನೋದು ಖಾತರಿ ಆಯ್ತು ಅಂತ ಆಯ್ತು. ಸುಪ್ರೇಮದಿಯು ತನ್ನ ಸುತ ಮದನಂಗೆ, ಇದು ಅನ್ಯರಿಗೆಲ್ಲ ನನ್ನ ಅಣ್ಣ ಮದನಿಗೆ ಬರ್ತದ್ದು ನಮ್ಮ ಅಪ್ಪ ಲೇಖನ. ಮಿಗ ಬರಸಿ ನೇಮಿಸಿದ ಕಾರ್ಯಮಿ ಚಂದ್ರಹಾಸ ಮಹಾಹಿತ ನಮಗೆ. ಕತ್ತು ಚಡಪಡಿಸ್ತಾ ಇದ್ದೆ, ಇವ ಯಾರು, ಇವನ ಹೆಸರೇನು ಅಂತ. ಈಗ ಗೊತ್ತಾಯ್ತು, ಇವನ ಹೆಸರು ಚಂದ್ರಹಾಸ. ಆ ರೂಪಕ್ಕೆ ಆ ಮುಖಕ್ಕೆ ತಕ್ಕ ಹೆಸರು ಹಸಿಗೋಡೆಗೆ ಹೊರಲಿಟ್ಟಾಗುಂಟು. ಆಮೇಲೆ ನಮ್ಮ ಸೀಮೆಗರಸಾದ ಪಂ ಸಂದೇಹವಿಲ್ಲಿದಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವತ ಮಿತ್ರನಾಪನೆಂದೀತ ನಮ್ ಕಳುಹಿದೆನು. ಖಂಡಿತ ನಿನ್ನ ಬಳಿಗಿದ ಅರಿವುದು ಹೊತ್ತು ಬೆಳೆಯದೆ ಬಂದ ಇವನ ಕುಲ ವಿದ್ಯಾವಯೋ ವಿಕ್ರಮಂಗಲ ನೀನೋಡುತ್ತಿರದೆ ಕೊಡು ವಿಷವ ಬಾಲಕಗೆ ಉತ್ತರೋತ್ತರ ಒಪ್ಪುದು. ಇದು ಕೊನೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ. ಏನಾಯ್ತು? ಹರರೆ ತಪ್ಪಿ ಹೋದ ಲಕ್ಷಣವೇ, ಹರರೆ ತಪ್ಪಿ ಹೋದೊಂದಕ್ಷರವೇ, ಹರರಾಪಿನ ಬರದಿ ಹರರೆ ತಪ್ಪಿ ಹೋದೊಂದಕ್ಷರವೇ, ಹರರೆ ತಪ್ಪಿ ಹೋದೊಂದಕ್ಷರವೇ. ಕೊನೆಯದಾಗಿ ವ್ಯತ್ಯಾಸ ಆಗಿ ಹೋಯ್ತಲ್ಲ. ಹೌದಾ? ನಮ್ಮ ಅಪ್ಪನಿಗೆ ಈಗ ಯಾವಾಗ್ಲೂ ಹಾಗೆ ಒಂದು ರೀತಿ ಅವಸರ. ಯಾವ ಕಾರ್ಯ ಮಾಡಬೇಕಿರೋ ಅದು ಯೋಚನೆ ಮಾಡಿ ಅದು ನಿಧಾನವಾಗಿ ಅದು ಸರಿಯೋ ತಪ್ಪು ಎನ್ನುವುದಾಗಿ ಯೋಚನೆ ಮಾಡಿ ಮಾಡುವುದಲ್ಲ. ಅವಸರದಲ್ಲಿ ಏನಾದ್ರೂ ಒಂದು ಕಾರ್ಯವನ್ನು ಮಾಡಿಬಿಡುವುದು, ಗಡಿಬಿಡಿಯಲ್ಲಿ ಅದು ವ್ಯತ್ಯಾಸ ಆಗಿ ಹೋಗುವುದು. ಇವರಿಗೆ ಕೊಡು ವಿಷವ ಉತ್ತರೋತ್ತರ ಒಪ್ಪುದು. ವಿಷ ಕೊಟ್ರೆ ಏನಾಗ್ತದೆ? ಉತ್ತರೋತ್ತರ ಆಗ್ತದೆ, ಉತ್ತರ ಕ್ರಿಯೆ ಆಗ್ತದೆ. ವಿಷ ಕೊಟ್ರೆ ಉತ್ತರ ಕ್ರಿಯೆ ಏನಾಗುದು? ಉತ್ತರೋತ್ತರ ಆಗುದು ಹೇಗೆ? ಹಾಗಾದ್ರೆ ಒಂದು ಅಕ್ಷರ ತಪ್ಪಿದೆ ಅಂತ ಆಯ್ತು. ಯಾವ ಅಕ್ಷರ? ವಿಷವ. ವಿಷಯ ಹೀಗಿರ್ಬೇಕು. ವಿಷಯ ಎಲ್ಲ ಕೊಡುವವನಿಗೆ ಕೆಲವೊಂದಾಗಿ ಯೋಚನೆ ಮಾಡಿ ಬರೆಯುವಾಗ ಅವಸರದಲ್ಲಿ ವಿಷವಾಗಿದೆ. ಒಂದು ಅಕ್ಷರ ತಪ್ಪಿದೆಯಲ್ಲ, ನನಗೆ ಸಿಕ್ಕಿದಷ್ಟು ಒಳ್ಳೇದಾಯ್ತು ನೋಡಿ. ಹೌದಪ್ಪ. ಅಲ್ಲ, ಎಲ್ಲಾದ್ರೂ ನೀವು ಹೀಗೆ ನೇರವಾಗಿ ತೆಗೆದುಕೊಂಡು ಹೋಗಿ ನಮ್ಮ ಅಣ್ಣನಿಗೆ ಲೀಲೇಖನ ಕೊಟ್ರೆ, ಅಯ್ಯೋ ನಮ್ಮ ಅಣ್ಣನ ಅವಸ್ಥೆಯೇ ಅವ ಅಪ್ಪನಿಗಿಂತ ಬಲ. ಯಾವ ಆಲೋಚನೆ ಮಾಡುದಿಲ್ಲ, ಅದು ಸರಿಯ ತಪ್ಪು ಅಂತ ನೋಡುವುದಿಲ್ಲ. ಅದು ಲೇಖನದಲ್ಲಿ ಏನು ಬರ್ದಿತ್ತು ಹಾಗೆ ಮಾಡ್ತಿದ್ದ. ಮಾಡಿದ್ದಿದ್ರೆ ಇವರನ್ನ ಕಳೆದುಕೊಳ್ಬೇಕಾಗಿತ್ತು. ಹಾಗಾಗುವುದಕ್ಕೆ ಬಿಡುವುದಿಲ್ಲ. ಏನ್ ಮಾಡುದು ಈಗ? ಅಕ್ಷರವನ್ನು ಬದಲಾಯಿಸಬೇಕು. ವ್ಯವಸ್ಥೆ ಉಂಟಾ? ಹೌದಲ್ಲ? ವ್ಯವಸ್ಥೆ ಇಲ್ಲ. ಏನ್ ಮಾಡುವುದು? ನೋಡಿ, ನನ್ನ ಕೀರು ಬೆರಳಿನಲ್ಲಿ ಉದ್ದವಾದ ಉಗುರುಂಟು, ಕಣ್ಣಿನಲ್ಲಿ ಕಾಡಿಗೆ ಉಂಟು. ಇದನ್ನ ತೆಗೆದು ಅಕ್ಷರವನ್ನು ಬದಲಾಯಿಸ್ತೇನೆ ಅಂತ ನೋಡೋಣ. ವಿಷಯ ಸರಿಯಾಯ್ತು. ನೋಡೋಣ. ಈಗ ಕಟ್ಟುವುದಕ್ಕೆ ಭಯ ಆಗ್ತದೆ. ಕಟ್ಟಬೇಕು, ನಾವು ಕಟ್ಟಲಿಕ್ಕೆ ಈಗ ಅದರ ಆಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವೇ ಕಟ್ಟಬೇಕು.
ಇವ ಬರ್ಬೇಕಲ್ಲ ಅಲ್ಲಿಗೆ. ಅಲ್ಲಿ ಬರ್ಬೇಕಲ್ಲ. ಖಂಡಿತ ಬರ್ತಾನೆ. ಬರ್ತಾನೆ ಬರ್ತಾನೆ. ಇವನ ನಿರೀಕ್ಷೆಯಲ್ಲಿ ಹಾ. ನಾನಂತ ಬರ್ಬೇಕು ಅಂತ ನೋಡು.